ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ದಟ್ ಈಸ್ ವರ್ಕ್ ಬುಕ್ ಮತ್ತು ಫಸ್ಟ್ ಪಿ ಯು ವರ್ಕ್ ಬುಕ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ಪಿ ಯು ವರ್ಬ್ ಅನ್ನೋ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ವರ್ಬ್ ಅಂತಂದರೆ ಏನು? ವರ್ಬ್ ಅಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಟ್ ಈಸ್ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ, ಹೌದಾ? ಆ್ಯಕ್ಷನ್ ವಿಚ್ ಸ್ಪೀಕ್ಸ್ ಆಫ್ ಆ್ಯಕ್ಷನ್. ಲೈಕ್ ಹಿಯರ್ ಒಂದು ಎಕ್ಸಾಂಪಲು ನೋಡಿ, he writes a letter. ಹೌದಾ? ಇಲ್ಲೇನು ದಿಸ್ ಈಸ್ ಕಾಲ್ಡ್ ಆಸ್ ವರ್ಬ್. ಹೌದಾ? ಇದೇ ನಾವು ಇನ್ನೊಂದು ರೀತಿ ತಗೋಬಹುದು. he ಈಸ್ ರೈಟಿಂಗ್ ಅಂತ ತಗೊಂಡ್ವಿ. ಇದರಲ್ಲಿ ಇದೇನಾಗಿದ್ರೆ ಇದು ಕೂಡ ವರ್ಬು. ಇದೇನಂತಂದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಮೇನ್ ವರ್ಬ್ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ವರ್ಕ್ ಏನು ಕೊಟ್ಟಿದ್ದಾರೆ ಅಂದರೆ, ರೀಡ್ ದ ಸೆಂಟೆನ್ಸ್ ಅಂಡ್ ಐಡೆಂಟಿಫೈ ದ ವರ್ಬ್ಸ್. ಸೊ ವರ್ಬ್ ಇಸ್ ಡಿಫೈನ್ಡ್ ಆಸ್ ಅ ವರ್ಡ್ ವಿಚ್ ಶೋಸ್ ಆಕ್ಷನ್. ಇವೆಲ್ಲ ಆಕ್ಷನ್ ಅಂತಂದ್ರೆ ಏನು ಮಾಡ್ತಾ ಇದ್ದಾನೆ ಅವನ? ಈ ರೈಟ್ಸ್ ಎ ಲೆಟರ್, ಪತ್ರವನ್ನು ಬರೆಯುತ್ತಾನೆ. ಹೌದಾ? ಅಂದ್ರೆ ಆಕ್ಷನ್ಸ್ ಅನ್ನ ಹೇಳ್ತಾ ಇದ್ದ, ಅವನು ಏನು ಮಾಡ್ತಾ ಇದ್ದಾನೆ ಒಂದು ಪ್ರೊಸೀಜರ್. ಸೊ ದಿಸ್ ಈಸ್ ವಾಟ್. ಓಕೆ, ಅಂಡ್ ದ ವರ್ಬ್ ಪ್ಲೇಸ್ ಇಂಪಾರ್ಟೆಂಟ್ ರೂಲ್ ಇನ್ ಎ ಸೆಂಟೆನ್ಸ್. ಹೌದಾ? ಎಲ್ಲ ಸೆಂಟೆನ್ಸ್ ಕೂಡ ವರ್ಬನ್ ರೂಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಎವ್ರಿ ಸೆಂಟೆನ್ಸ್ ಏನು ಆರ್ ದ ಕ್ಲಾಸ್ ಮಸ್ಟ್ ಹ್ಯಾವ್ ಎ ವರ್ಬ್. ಪ್ರತಿ ಒಂದು ಸೆಂಟೆನ್ಸ್ಗೆ ವರ್ಬ್ ಬೇಕೇ ಬೇಕಾಗತ್ತೆ. ಹೌದಾ? ಅದಕ್ಕೆ ಸೊ ವರ್ಬ್ ಏನೇನು ಯಾವ ರೀತಿ ಇದೆ ಅಥವಾ ಹೇಗೆ ನಾವು ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋದನ್ನ ನಾವು ಸ್ಟಡಿ ಮಾಡೋಣ. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಏನಂತಂದ್ರೆ, ಇದರಲ್ಲಿ ಐಡೆಂಟಿಫೈ ದ ವರ್ಬ್. ವೇಕ್, it is the verb. Okay, wake, it is the verb. Shreyas is working. ಇದರಲ್ಲಿ ವರ್ಬ್ ಯಾವುದು? ವರ್ಬ್ ದಿಸ್ ಈಸ್ ಕಾಲ್ಡ್ ಆಸ್ ಅ ವರ್ಬ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಕೂಡ ಅಂತ ಹೇಳ್ತೀವಿ. ಇವೆರಡು ಗಮನ ಇರಬೇಕು. ಬಟ್ ದೇ ಹ್ಯಾವ್ ಐಡೆಂಟಿಫೈಡ್, ದೇ ಹ್ಯಾವ್ ಇನ್ಫಾರ್ಮ್ಡ್ ಅಸ್ ಟು ಟೆಲ್ ಒನ್ಲಿ ಹೆಲ್ಪ್ ವರ್ಬ್. ಓಕೆ, ಲಿಂಗರಾಜ್ ಹ್ಯಾಸ್ ಬಾಟ್. ದಿಸ್ ಈಸ್ ಕಾಲ್ಡ್ ಆಸ್ ಎ ವರ್ಬ್. ಹೌದಾ? ಇದು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಎ ವರ್ಬ್. The dance program will begin. This is called as a verb. ಹೌದಾ? We went to the circus. ಯಾವ್ದು ಹಾಗಾದ್ರಲ್ಲಿ ವರ್ಬು? ದಿಸ್ ಈಸ್ ವರ್ಬ್. ಒಂದು ತಿಳ್ಕೋಬೇಕು, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಸೆಂಟೆನ್ಸ್ ಅಂತ ಹೇಳ್ತೇವಿ. ಫಸ್ಟಿಗೆ ಸಬ್ಜೆಕ್ಟ್ ಬರುತ್ತೆ, ಅದಾದ್ಮೇಲೆ ವರ್ಬ್ ಬರುತ್ತೆ. ಹೌದಾ? ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್. ಸಬ್ಜೆಕ್ಟ್ ಇದೆ, ನೆಕ್ಸ್ಟ್ ವರ್ಬ್. ಸಬ್ಜೆಕ್ಟ್ ಇದೆ, ವರ್ಬ್. ಡ್ಯಾನ್ಸ್ ಸಬ್ಜೆಕ್ಟ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ ಪೂರ್ತಿ ಸಬ್ಜೆಕ್ಟ್, ನೆಕ್ಸ್ಟ್ ಬರುವಂಥದ್ದು ವರ್ಬ್. ಅದೇ ರೀತಿ ಹರಿಣಿ ವಾಸ್ ಸ್ಲೀಪಿಂಗ್. ದಿಸ್ ಈಸ್ ಕಾಲ್ಡ್ ಆಸ್ ವರ್ಬ್. ಇದರಲ್ಲಿ ಎರಡು ವರ್ಬ್ ಇದಾವೆ. ಏನಂತಂದ್ರೆ ನೋಡಿ, ದಿಸ್ ಈಸ್ ಕಾಲ್ಡ್ ಆಸ್ ಆಲ್ಸೋ ವರ್ಬ್. ಫೋನ್ ರ್ಯಾಂಗ್. ಹರಿಣಿ ವಾಸ್ ಸ್ಲೀಪಿಂಗ್, ಅವಳು ಮಲಗಿದ್ದಾಗ ಏನಾಯ್ತು? ದ ಫೋನ್ ರ್ಯಾಂಗ್, ಅವಾಗ ಫೋನ್ ಸೌಂಡ್ ಮಾಡಿತ್ತು, ಸೌಂಡ್ ಆಯಿತು ಅಂತ ನಂಗೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್. ಹಾಗಿದ್ದಲ್ಲಿ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಏನಂತಂದ್ರೆ, ಅಬೋವ್ ದ ಸೆಂಟೆನ್ಸ್ ಇಂಡಿಕೇಟ್ ಏನೇನಿದೆ? ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್, ಪ್ರೆಸೆಂಟ್ ಪರ್ಫೆಕ್ಟ್, ಫಾಸ್ಟ್ ಎಲ್ಲವೂ ಕೂಡ ಇದೆ ಇಲ್ಲಿ. ಏನಂತಂದ್ರೆ ವೇಕ್ ಅಪ್ ಅನ್ನೋದು ಒಂದೇದ್ದು ಸಿಂಪಲ್ ಪಾಸ್ಟ್ ಕೂಡ ಅಂತ ಅನ್ಬೋದು. ನಾವು ನಿಮ್ಗೆ ಬೇಕಾದ್ರೆ ಗೊತ್ತಾಗ್ಬೋದು. ಒಂದೇದ್ದು ದಟ್ ಈಸ್ ಫಸ್ಟ್ ಒನ್, ಮೊದಲನೇದ್ದು ಏನಂತ ಹೇಳ್ತೇವೆ? ಸಿಂಪಲ್ ಪಾಸ್ಟ್ ಅಂತ ಅನ್ಬೋದು. ಸೆಕೆಂಡ್ ಒನ್ ಏನು? ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಏನು? ಪ್ರೆಸೆಂಟ್ ಪರ್ಫೆಕ್ಟ್. ಫೋರ್ತ್ ಒನ್ ಏನು? ಇಟ್ ಈಸ್ ಕಾಲ್ಡ್ ಆಸ್ ಸಿಂಪಲ್ ಫ್ಯೂಚರ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಏನು? ಸಿಂಪಲ್ ಪಾಸ್ಟ್ ಇದು. ಅಂಡ್ ದ ಲಾಸ್ಟ್ ಒನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಅಲಾಂಗ್ ವಿತ್ ವಾಟ್? ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಎರಡು ಕಾಂಬಿನೇಷನ್ ಇದೆ. ಹೌದಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? ಸಿಂಪಲ್ ಪಾಸ್ಟ್, ಫ್ಯೂಚರ್ ಟೈಮ್ ಆಫ್ ಆಕ್ಷನ್, ಟ್ರೈ ಟು ಮ್ಯಾಚ್ ದ ಟೆನ್ಸ್ ಫಾರ್ಮ್ ಇನ್ ದ ವರ್ಬ್ಸ್ ಇನ್ ದ ಸೆಂಟೆನ್ಸ್ ಅಬೌವ್ ಅಂತ ಹೇಳಿದ್ದಾನೆ. ಇಲ್ಲಿ ಡೈರೆಕ್ಟ್ ಆಗಿ ನಾವು ಟಾಪಿಕ್ಗಳನ್ನ ಬರೋಣ. ಜನರಲಿ ಫ್ಯೂಚರ್ ಆಕ್ಷನ್ ಕೂಡ ಇದಿರುತ್ತೆ ಇದರಲ್ಲಿ. ಇಲ್ಲಿ ಬನ್ನಿ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್. ಡೋಂಟ್ ಮೇಕ್ ನಾಯ್ಸ್. ಯು ಏನಿರುತ್ತೆ ಆನ್ಸರು? You are disturbing. Say this one. This is the right answer. ಹೌದಾ? Don't make noise.
ದಯವಿಟ್ಟು ಗದ್ದಲ ಮಾಡಲಿ. ಡೋಂಟ್ ಮೇಕ್ ನಾಯ್ಸ್. ಯು ಆರ್ ಡಿಸ್ಟರ್ಬಿಂಗ್ ಮೀ. ದಯವಿಟ್ಟು ಜಾಸ್ತಿ ಸೌಂಡನ್ನು ಮಾಡಕ್ಕೆ ಹೋಗ್ಬೇಡ, ಅಥವಾ ಗದ್ದಲ ಕೂಡ ಅಂತ ಅನ್ಬೋದು. ಯು ಆರ್ ಡಿಸ್ಟರ್ಬಿಂಗ್ ಮೀ. ಓಕೆ, ಡೋಂಟ್ ಮೇಕ್ ನಾಯ್ಸ್, ಯು ಆರ್ ಡಿಸ್ಟರ್ಬಿಂಗ್ ಮೀ. ನೆಕ್ಸ್ಟ್ ಒನ್, ಮೈ ಫ್ರೆಂಡ್ ಗೋಸ್ ಟು ಜಿಮ್. ನಮ್ಮ ಫ್ರೆಂಡ್ ಏನು ಹೋಗ್ತಾನೆ ಅಂದರೆ ಜಿಮ್ಮಿಗೆ ಹೋಗ್ತಾನೆ. ಹಿ ಡ್ಯಾಶ್ ಟು ಬಿ ಫಿಟ್. ಏನಿದ್ರೆ ಆನ್ಸರು? ಹಿ ವಾಂಟ್ಸ್. ಇದು ಕೂಡ ಸಿಂಪಲ್ ಪ್ರೆಸೆಂಟ್. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಹಿ ವಾಂಟ್ಸ್ ಟು ಬಿ ಫಿಟ್ ಅನ್ನು ನಾವು ಆನ್ಸರ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್, ಜನರಲಿ ದೇ ಸ್ಪೀಕ್ ಇನ್ ಕನ್ನಡ ಬಟ್ ನೌ ದೇ. ಏನಿರುತ್ತೆ ಆನ್ಸರು? ಜನರಲಿ ದೇ ಸ್ಪೀಕ್ ಇನ್ ಕನ್ನಡ. ಸಾಮಾನ್ಯವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ, ಆದರೆ ನೌ ದೇ ಆರ್ ಸ್ಪೀಕಿಂಗ್. ಸಿ ದಿಸ್ ಒನ್, ದೇ ಆರ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ಫೋರ್ತ್ ಒನ್ನು ಬಹಳ ಇಂಪಾರ್ಟೆಂಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದಕ್ಕೆ ನಾವು ಯೂನಿವರ್ಸಲಿ ಟ್ರುತ್ ಅಂತ ಹೇಳ್ತೇವೆ. ಯೂನಿವರ್ಸಲ್ ಟ್ರುತ್ ಸೆಂಟೆನ್ಸಸ್ ಯಾವುವು? ದ ಅರ್ತ್ ರೊಟೇಟ್ಸ್ ಅರೌಂಡ್ ದ ಸನ್ ಅಂತ ಹೇಳ್ಬೋದು, ಹೌದಾ? ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ಯಾವಾಗಿರ್ತೋ ಇರುವಂತ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ದಲ್ಲಿ ಬರ್ತಾವೆ. ಯಾವುದು? ಯೂನಿವರ್ಸಲಿ ಟ್ರುತ್ ಸೆಂಟೆನ್ಸ್ಗಳು, ಹೌದಾ? ಇಲ್ಲಿ ಬನ್ನಿ. ಸೆಕೆಂಡ್ ಒನ್, ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸ್. ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಮೈ ಪೇರೆಂಟ್ಸ್, ಹೌದಾ? ಬಿ ಪ್ಲಾನ್ ಬಹಳ ಇಂಪಾರ್ಟೆಂಟು. ಟು ಬಿ ಫಾರ್ಮ್ಸ್ ಅಂತ ಬರ್ತವೆ, ನಿಮಗೆಲ್ಲ ಗೊತ್ತಿರತ್ತೆ. ಟು ಬಿ ಫಾರ್ಮ್ಸ್ ಅಂದ್ರೆ ಏನು ಅನ್ನೋ ಕ್ವಶನ್ ಆಗುತ್ತೆ. ಟು ಬಿ ಫಾರ್ಮ್ಸ್ ಯಾವಂತಂದ್ರೆ ಈಸ್, ಆರ್, ವಾಸ್, ವೋರ್. ಇವಾಗ ಟು ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ. ಅದನ್ನ ಸಿಚುವೇಶನ್ ತಕ್ಕಾಗಿ ನಾವು ಬಳಕೆ ಮಾಡ್ಕೋಬೇಕು. ಮೈ ಪೇರೆಂಟ್ಸ್ ಬಿ ಅಂತಿದೆ. ಬಿ ಅಂತಂದ್ರೆ ಇದ್ರಲ್ಲಿ ಯಾವ ಬಳಕೆ ಮಾಡ್ಕೋಬೇಕು ನಾವು? ಆರ್, ಹೌದಾ? ಆರ್ ಆದ್ಮೇಲೆ ಪ್ಲಾನ್ ಇದ್ದದ್ದು ಏನಾಗತ್ತೆ? ಆರ್ ಪ್ಲಾನಿಂಗ್. ಓಕೆ, ಆರ್ ಪ್ಲಾನಿಂಗ್ ಅಂತ ಹೇಳ್ತೇವೆ, ಹೌದಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ವೆನ್ ದೇ. ಅದನ್ನೇನು ಮಾಡಬೇಕು ಅವನ್ನೆಲ್ಲ ಸ್ವಲ್ಪ ನೋಡ್ಕೊಂತ ನಮಗೆ ಹೋದಾಗ, ಸೊ ವಿಲ್ ಗೆಟ್ ಸೋ ಮೆನಿ ಐಡಿಯಾಸ್. ಪ್ಲಾನಿಂಗ್ ಅಂದ್ರೆ ಎಲ್ಲ ಟೆನ್ಸಸ್ಗಳನ್ನ ತಗೊಂಡಿದ್ದಾನೆ ಅವನು. ಸೊ ವಾಟ್ ಹಿ ಈಸ್ ಡೂಯಿಂಗ್, ದಿಟ್ಸ್ ವೆರಿ ಇಂಪಾರ್ಟೆಂಟ್, ಹೌದಾ? ನೆಕ್ಸ್ಟ್ ನೋಡೋಣ. ಸೊ ಫಸ್ಟ್ ಒನ್, ದೇ ಆರ್ ಪ್ಲಾನಿಂಗ್ ಅಂತ ಗೊತ್ತಾಯ್ತು, ಹೌದಾ? ದೇ ಆರ್ ಪ್ಲಾನಿಂಗ್. ಇಟ್ಸ್ ಅ ಸ್ಮಾಲ್ ಮಿಸ್ಟೇಕ್, ದಟ್ ಈಸ್ ದೇ ಆರ್ ಪ್ಲಾನಿಂಗ್. ಓಕೆ, ನಾವು ಹಾಗಿದ್ರಲ್ಲಿ ಸೆಕೆಂಡ್ ಏನು ಬರಿಬಹುದು? ವೆನ್ ದೇ ಬಿ ಲಿವ್. ವೆನ್ ಆರ್ ದೇ ಲಿವಿಂಗ್. ಸೆಕೆಂಡ್ ಒನ್ ಆನ್ಸರ್ ಇಸ್ ವೆನ್ ದೇ ಆರ್ ಲಿವಿಂಗ್. ಇದು ಬಹಳ ಇಂಪಾರ್ಟೆಂಟ್. ಕ್ವಶನ್ ಫಾರ್ಮ್ ಇದೆ. ದಿಸ್ ಈಸ್ ವಾಟ್ ದೇ ಹ್ಯಾವ್ ಗಿವನ್. ಅದಕ್ಕೆ ವೆನ್ ದೇ ಆರ್ ಲಿವಿಂಗ್ ಅಲ್ಲ, ವೆನ್ ಆರ್ ದೇ ಲಿವಿಂಗ್. ಓಕೆ, ನೆಕ್ಸ್ಟ್ ಏನಂತಂದ್ರೆ ಹರಿ ಹೇಳ್ತಾನೆ ದೇ. ಇದು ಕನ್ವರ್ಸೇಷನ್. ಮೈ ಪೇರೆಂಟ್ಸ್ ಆರ್ ಪ್ಲಾನಿಂಗ್ ಟು ಗೋ ಟು ಅಮೆರಿಕಾ. ಅನಿಲ್ ರಿಪ್ಲೈ ಏನ್ ಮಾಡ್ತಾನೆ? ವೆನ್ ಆರ್ ದೇ ಲಿವಿಂಗ್. ಹರಿ ಮತ್ತೆ ರಿಪ್ಲೈ ಮಾಡ್ತಾನೆ ಏನಂತಂದ್ರೆ ದೇ ಆರ್ ಲಿವಿಂಗ್. ನೋಡಿ, ದೇ ಆರ್ ಲಿವಿಂಗ್ ನೆಕ್ಸ್ಟ್ ಮಂತ್. ಅನಿಲ್, ಆರ್ ಯು ಗೋಯಿಂಗ್ ವಿತ್ ದಮ್? ನೋ, ಐ ಕಾಂಟ್ ಗೋ ಆಸ್ ಇಟ್ ಈಸ್. ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಬಿಕಾಸ್ ಐ ಹ್ಯಾವ್ a project work. I have a project to complete. ಸೊ ನಾನು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗೆ ನಮಗೆ ಬೇಸಿಕ್ ಸ್ಟ್ರಕ್ಚರ್ ಮುಖಾಂತರ ನಾವು ಬರೆಯುವಂತ ಸಂದರ್ಭ ಇರುತ್ತೆ. ಸೊ ಅದನ್ನ ಬಳಕೆ ಮಾಡಿಕೊಂಡು ನಾವು ಬರೀಬೇಕಾಗತ್ತೆ. ಇಲ್ಲಿ ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಸ್ ಇನ್ ದ ಬ್ರಾಕೆಟ್. ಸಲೀಂ ಅಲಿ ಈಸ್ ಅನ್ ಎಕಾಲಜಿಸ್ಟ್. ಹಿ, ಸಿಂಪಲ್ ಪ್ರೆಸೆಂಟ್. ಹಿ ಲವ್ಸ್ ನೇಚರ್. Flute is my father's favorite musical instrument. He dash listening. ಏನು? simple present. He keeps. City life is very expensive, even food items. ಓಕೆ, ಏನಾಗುತ್ತೆ ಆನ್ಸರ್? ಕಾಸ್ಟ್. ಇಲ್ಲಿ ಒಂದು ತಿಳ್ಕೊಬೇಕು, ನಾನು ಮೊದಲೇ ಹೇಳಿದೆ. he, she,
ಇಟ್ ಇವು ಬಂದಾಗ ಏನು ಮಾಡ್ಕೊಳ್ತೇವೆ ನಾವು ಲವ್ಸ್. ಹೌದಾ, ಅದನ್ನ ಬಿಟ್ಟು ಐ ವಿ ಯು ದೇ ಅದಕ್ಕೆ ನಾವು ಜಸ್ಟ್ ಲವ್ ಅಂತ ಅಷ್ಟೇ ಬರಿತೀವಿ. ಹಾಗಿದ್ದಲ್ಲಿ ಹಿ ಅಂದ್ರೆ ಕೀಪ್ಸ್ ಅಂತ ಬರದ್ವಿ, ಹಿ ಅಂದ್ರೆ ಲವ್ಸ್ ಅಂತ ಬರದ್ವಿ. ಇಲ್ಲಿ ಐಟಮ್ಸ್ ಪ್ಲೂರಲ್ ಸೆನ್ಸ್ ಕೊಡ್ತಾ ಇದೆ. ಪ್ಲೂರಲ್ ಸೆನ್ಸ್ ಬಂದಾಗ ಇಲ್ಲೇನೆ ಅಂತಂದ್ರೆ ಲವ್ಸ್ ಅಂತಂದ್ರೆ ಸಿಂಗ್ಯುಲರ್ ಸೆನ್ಸ್ ಲವ್ ಅಷ್ಟೇ ಬರುತ್ತೆ, ಪ್ಲೂರಲ್ ಸೆನ್ಸ್ ಅನ್ನು ಕೊಡುತ್ತೆ. ಇದು ಪ್ಲೂರಲ್ ಇರೋ ಕಾಸ್ಟ್ ಅಂತ ಬರೀಬೇಕಾಗತ್ತೆ. ನಾ ಫೋರ್ತ್ ಒನ್ ಮಾಡೋಣ. Fill in the blanks with the appropriate form of the verb given in the brackets. In the Indian tradition, offering prayer is common in many activities. A dancer, ನೋಡಿ ಒಬ್ಬನೇ ಇದಾನಲ್ವಾ, ಒಬ್ಬನೇ ಇರೋ ಸಂಬಂಧ ನಾವು ಆಫರ್ಸ್ ಅಂತ ಬರೀಬೇಕಾಗತ್ತೆ. ಆಫರ್ಸ್ ಪ್ರೇಯರ್ ಆಸ್ಕಿಂಗ್ ಫಾರ್ಗಿವ್ನೆಸ್ ಟು ದ ಅರ್ತ್ ಗಾಡೆಸ್ ಬಿಫೋರ್ ಶಿ. ಮತ್ತೆ ಬಿಗಿನ್ ಇದ್ದೇನಾಗತ್ತೆ, ಬಿಗಿನ್ಸ್ ಅಂತ ಬದಲಾವಣೆ ಆಗುತ್ತೆ. ಬಿಗಿನ್ಸ್ ದ ಡ್ಯಾನ್ಸ್. ಶೆಫ್ಸ್ ಆಫರ್ ಅ ಪ್ರೇಯರ್ ಟು ದ ಸ್ಟೋವ್ ಬಿಫೋರ್ ದೇ. ಇಲ್ಲಿ ನೋಡಿ, ಇಲ್ಲಿ ದೇ ಬಂದಾಗ ಕುಕ್. ಇಲ್ಲಿ ತಿಳ್ಕೊಬೇಕು ನೀವು, ನಾ ಮತ್ತೆ ಹೇಳ್ತೇನೆ ಇದನ್ನ. ಐ, ಓಕೆ, ವಿ, ಯು, ದೇ ಇವಕ್ಕೆ ಯಾವಾಗ ಇರ್ತು ಏನಂದ್ರೆ ಡೈರೆಕ್ಟ್ ಆಗಿ. ಫಾರ್ ಎಕ್ಸಾಂಪಲ್ ಗೋ ಅಂತಷ್ಟೇ ಬರೀತೀವಿ. ಉಳ್ಕಿದ್ ಅಂದ್ಬಿಟ್ರೆ ಹಿ, ಶಿ, ಇಟ್ ಇದಕ್ಕೆ ನಾವೇನಂತ ಹೇಳ್ತೀವಿ, ಗೋಸ್ ಅಂತ ಬರಿತೀವಿ. ಇಲ್ಲಿ ರೈಟ್ ಅಂತ ಬರೆದ್ರೆ ಇಲ್ಲಿ ರೈಟ್ಸ್ ಅಂತ ಬರೀತೇವೆ. ಎಸ್ ಫಾರ್ಮ್ ಅಥವಾ ಏನು ಇ ಎಸ್ ಫಾರ್ಮ್ ಬಳಕೆ ಆಗತ್ತೆ. ಇವೆಲ್ಲ ಗಮನ ಇರಬೇಕು. ಹಾಗಿದ್ದಲ್ಲಿ ಇಲ್ಲಿ ನೋಡಿ, ದೇ ಅನ್ನೋದು ಪ್ಲೂರಲ್ ಸೆನ್ಸ್ ಇದೆ, ಅದಕ್ಕೆ ನಾವು ಕುಕ್ ಅಂತ ಬರ್ತೀವಿ. ಇದೇ ನಾವು ಸಿಂಗ್ಯುಲರ್ ಇದ್ರೆ ಕುಕ್ಸ್ ಅಂತ ಬರಿಬೇಕಿತ್ತು. ಫಾರ್ ಸರ್ಟನ್ ರಿಲಿಜಿಯಸ್ ಫಂಕ್ಷನ್ ದೇ ಬಿ, ಇದರದ್ದು ದೇ ಆರ್. ಓಕೆ, ದೇರ್ ಆರ್ ರಿಚುವಲ್ಸ್ ಅಟ್ ವೇರಿಯಸ್ ಸ್ಟೇಜಸ್ ಆಫ್ ಬಿಲ್ಡಿಂಗ್ ದ ಹೌಸ್. ಸೊ ನೋಡಿ ಎಷ್ಟು ಸಿಂಪಲ್ ಟಾಪಿಕ್ ಇದೆ, ಹೌದಾ? ಹಾಗಿದ್ದಲ್ಲಿ ನೆಕ್ಸ್ಟ್ ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ಫಾರ್, ಸಿನ್ಸ್ ಅಂಡ್ ಎಗೋ. ನೋಡಿ ಬಹಳನೇ ಕನ್ಫ್ಯೂಷನ್ ಟಾಪಿಕ್ ಇದು. ಏನಂತಂದ್ರೆ ಸಿನ್ಸ್ ಮತ್ತೆ ಫಾರ್. ಸೀರೀಸ್ ಒನ್. ಫೇರ್ ವಿ ಹ್ಯಾವ್ ಟು ಯೂಸ್ ಸಿನ್ಸ್, ಫೇರ್ ವಿ ಹ್ಯಾವ್ ಟು ಯೂಸ್ ಫಾರ್. ಕ್ಲಾರಿಫಿಕೇಶನ್ ನೋಡಿ, ಸಿನ್ಸ್ ಯಾವಾಗ ಯೂಸ್ ಮಾಡಬೇಕಂದ್ರೆ ಎಕ್ಸಾಕ್ಟ್ಲಿ ಪಾಯಿಂಟ್ ಆಫ್ ಟೈಮ್. ಏನ್ ಹಿಂಗಂದ್ರೆ ಪಾಯಿಂಟ್ ಆಫ್ ಟೈಮ್. ಫಾರ್ ನಾವು ಯಾವಾಗ ಬಳಕೆ ಮಾಡ್ಕೊಳ್ತೇವೆ ಅಂದ್ರೆ ಡ್ಯೂರೇಷನ್ ಆಫ್ ಟೈಮ್ ಅಂತ ಹೇಳ್ತೀವಿ. ಡ್ಯೂರೇಷನ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ಈಗ ಫಾರಿಗೆ 3 hours ಅಂತಿದೆ. ಓಕೆ, 3 hours ಏನ್ ಬಳಕೆ ಮಾಡ್ಕೋಬೇಕು? ಸಡನ್ ಆಗಿ ನೀವು ಸಿನ್ಸ್ ಅಂತ ಬರೆದ್ರೆ ರಾಂಗ್ ಆಗತ್ತೆ. ಇಲ್ಲಿ ಫಾರ್ ಅಂತ ಬಳಕೆ ಮಾಡಬೇಕು. ಅದೇ 3 hours ಹೌದಾ, 3 hours ಬರೋ ಬದಲಿ 3 o'clock ಅಂತ ಬರೆದ್ರೆ ಇದಕ್ಕೆ ನಾವು ಸಿನ್ಸ್ ಅಂತ ಬಳಕೆ ಮಾಡ್ಕೋಬೇಕು. ಇನ್ನೊಂದು ಎಕ್ಸಾಂಪಲ್, 3 months ಅಂತ ಬರೆದ್ರೆ ಫಾರ್ ಅಂತ ಬಳಕೆ ಮಾಡ್ಕೋಬೇಕು. ಆ 3 months ಒಳಗೆ ಯಾವುದೇ ಒಂದು ಮಂತ್, ಯಾವುದು ಮಾರ್ಚ್ ಅಂತ ತಿಳ್ಕೊಳ್ಳಿ, ಅದಕ್ಕೆ ನಾವು ಸಿನ್ಸ್ ಅಂತ ಬಳಕೆ ಮಾಡ್ಕೋಬೇಕು. ಇನ್ನೊಂದು 2 hours ಅಂತಿದೆ, ಹೌದಾ, ಇದಕ್ಕೆ 2 hours ಅಂತ ಏನು ಬಳಕೆ ಮಾಡ್ಕೋಬೇಕು? ಫಾರ್ ಅಂತ ಬಳಕೆ ಮಾಡ್ಕೋಬೇಕು. ಅದೇ 2 hours ಎಕ್ಸಾಕ್ಟ್ ಪಾಯಿಂಟ್ ಲೈಕ್ 2 o'clock ಅಂತ ಬಳಕೆ ಮಾಡ್ಕೊಂಡ್ರೆ ಅದಕ್ಕೆ ನಾವು ಸಿನ್ಸ್ ಅಂತ ಬಳಕೆ ಮಾಡ್ಕೊಳ್ಬೇಕು. ವಾಟ್ ಐ ಟೋಲ್ಡ್, ಫಾರ್ ಅಂದ್ರೆ ಡ್ಯೂರೇಷನ್ ಆಫ್ ಟೈಮ್, ಸಿನ್ಸ್ ಅಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್. ಹಾಗಿದ್ರೆ ಫಸ್ಟ್ ಒನ್, ದ ಲಾಸ್ಟ್ 10 years ಸಡನ್ ಆಗಿ ಡ್ಯೂರೇಷನ್ ಫಾರ್. ಶಿ ಸ್ಪೋಕ್ ಟು ಹಿಮ್ 2 years, ಇದು ಸ್ವಲ್ಪ ಬದಲಾವಣೆ, ಎಗೋ 2 ವರ್ಷಗಳ ಹಿಂದೆ ಅಂತಂದೆ. ಹಿ ಹ್ಯಾಸ್ ಬೀನ್ ವೇಟಿಂಗ್, ನೋಡಿ 2 o'clock ಅಂತ ಏನಿದೆ ಇದಕ್ಕೆ ನಾವು ಸಿನ್ಸ್ ಅಂತ ಬರಿತೇವಿ. ಮೈ ಫ್ರೆಂಡ್ ಹ್ಯಾಸ್ ಬೀನ್ ವರ್ಕಿಂಗ್, ಏನು ಫಾರ್ hours. ದೇ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ದ ಆಫೀಸ್, ಏನು ಹಿಯರ್ ಸಿನ್ಸ್. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಾವು ಸಿನ್ಸ್ ಅಂತ ಬಳಕೆ ಮಾಡ್ತೇವೆ, ಡ್ಯೂರೇಷನ್ ಅಂತಂದ್ರೆ ಫಾರ್ ಅಂತ ಬಳಕೆ ಮಾಡ್ಕೊಳ್ತೇವೆ, ಹೌದಾ? ಇಲ್ಲಿ ನೋಡಿ, ಕಂಪ್ಲೀಟ್ ದ ಸೆಂಟೆನ್ಸ್ ಬೈ ಯೂಸಿಂಗ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಬಿ ಫಾರ್ಮ್ಸ್ ನ ಹೇಳಿದೆ. ಮೈ ಫ್ರೆಂಡ್, ಹೌದಾ, ಇಲ್ಲಿ ಈಸ್ ಬರಿಬೇಕು, ವಾಸ್ ಬರಿಬೇಕು, ಹಾಗೆಲ್ಲ ಹೇಳಿದೆ.
ಮುಂಚೆನೆ ಹೇಳಿದ ಹಾಗೆ ಟು ಬಿ ಫಾರ್ಮ್ಸ್ ಅಂದರೆ ಗೊತ್ತಿರುತ್ತೆ ನಿಮ್ಗೆ ಏನಂತಂತೇಳಿ. ಟುಕ್ ಪ್ಲೇಸ್ ಅನ್ನೋದು ಸಿಂಪಲ್ ಪಾಸ್ಟ್. ಇದು ಕನೆಕ್ಟಿವಿಟಿ ಏನು ತಗೋತೆ? ಸಿಂಪಲ್ ಪಾಸ್ಟ್ ಅಲಾಂಗ್ ವಿತ್ ಪಾಸ್ಟ್ ಕಂಟಿನ್ಯೂಸ್. ಸಿಂಪಲ್ ಪಾಸ್ಟ್ ಇಲ್ಲಿರೋದ್ರಿಂದ ಮೊದಲನೇದು ಕೂಡ ಪಾಸ್ಟ್ ಕಂಟಿನ್ಯೂಸ್ ಅಂತಾಗಿ ಬದಲಾವಣೆ ಆಗುತ್ತೆ. ಹಾಗಿದ್ದಲೇ ವಾಸ್ ಡ್ರೈವಿಂಗ್ ಈಸ್ ದ ಆನ್ಸರ್. ಓಕೆ. ದ ಫ್ರಿಸ್ಟ್ ಏನು ಮಾಡ್ತಾನೆ? ವಿಸಿಟೆಡ್. ವಿಸಿಟ್ ಇದ್ದಿದ್ದು ವಿಸಿಟೆಡ್ ಮೈ ಫಾದರ್ ಲಾಸ್ಟ್ ವೀಕ್. ದೇ ಏನಾಗುತ್ತೆ? ಸ್ಪೀಕ್ ಇದ್ದಿದ್ದು ದೇ ಸ್ಪೋಕ್ ಟು ಮೀ ಅಬೌಟ್ ದ ಇನ್ಸಿಡೆಂಟ್ ಆಫ್ ಫ್ಯೂ ಅವರ್ಸ್ ಎಗೋ. ಹೌದಾ? ಈ ರೀತಿ ನಾವು ಫಸ್ಟ್ ಒಂದು ಪಾರ್ಟು, ಇದು ಲೆಂತ್ ಇರೋದ್ರಿಂದ 2 ಪಾರ್ಟನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲನೇ ಪಾರ್ಟ್ದಲ್ಲಿ ನಾವೇನು ಮಾಡ್ಕೊಂಡ್ವಿ? ಇವನ್ನೆಲ್ಲ ಕೂಡ ಸ್ಟಡಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬರುವಂಥ ಭಾಗದಲ್ಲಿ ಲೈಕ್ ಮ್ಯಾಚ್ ದ ಫಾಲೋವಿಂಗ್ ಕೆಲವೊಂದು ಬರುತ್ತೆ. ನೋಟ್ ಮ್ಯಾಚ್ ದ ಫಾಲೋವಿಂಗ್, ರೈಟ್ ಎ ಪ್ಯಾರಾಗ್ರಾಫ್ ಅಂತೇಳಿ ಬರುತ್ತೆ. ಅದು ಅದರ ನೆಕ್ಸ್ಟ್ ಏನು ಬರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈ ಟಾಪಿಕ್ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.